ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಒಂದು ಸ್ಟೂಡೆಂಟ್ಸ್ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ನಂತರ ಒಂದು BCM ಹಾಸ್ಟೆಲ್ ತುಂಬ ಜನ ಒಂದು ವಿದ್ಯಾರ್ಥಿಗಳು ಸಿಕ್ಕಿಲ್ಲ. ಸೊ ಅದು ಏನು ಪ್ರಾಸೆಸ್ ಅಂತ ಕೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾಕೆ ಒಂದು BCM ಹಾಸ್ಟೆಲಲ್ಲಿ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಸಿಗೋದಿಲ್ಲ, ಏನು ಕಾರಣಗಳಾಗಿರ್ತವೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಸಿಗಬೇಕಂದ್ರೆ ಏನು ಕಾರಣಗಳಾಗಿರ್ತವೆ ಅಂತಂದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಪರ್ಸೆಂಟೇಜ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಸೊ ಯಾವ ಸೆಕ್ಟ್ರಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಮೈನಾರಿಟಿ ಏನಿದ್ದಾರಲ್ಲ ಸ್ಟೂಡೆಂಟ್ಸ್ಗೆ, ಒಂದು ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ. ಯಾರ್ಯಾರು ಒಂದು ವಿದ್ಯಾರ್ಥಿಗಳಿದ್ದಾರೆ ಮೈನಾರಿಟಿ ಸ್ಟೂಡೆಂಟ್ಸು, ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ಒಂದು ಮೈನಾರಿಟಿ ಒಂದು ಸ್ಟೂಡೆಂಟ್ಸ್ ಏನು ಹಾಕ್ತಿದ್ದಲ್ಲ ಒಂದು BCM ಹಾಸ್ಟೆಲ್, ನೀವು ಒಂದು OBC ಸ್ಟೂಡೆಂಟ್ಸ್ ಕೂಡ ಹಾಕ್ಬೋದು, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಏಕೆಂದರೆ ಪ್ರತಿಯೊಂದು BCM ಹಾಸ್ಟೆಲಲ್ಲಿ ಕೂಡ ಮೈನಾರಿಟಿಗೆ ಇಷ್ಟು ಒಂದು ಪರ್ಸೆಂಟೇಜ್ ಆಫ್ ಸೀಟ್ಸ್ ಅಂತ ಇಟ್ಟಿರ್ತಾರೆ. ಹಾಗೆಯೇ BCM ಏನು ಒಂದು OBC ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಆ ವಿದ್ಯಾರ್ಥಿಗಳು ಕೂಡ ಮೈನಾರಿಟಿ ಒಂದು ಹಾಸ್ಟೆಲಲ್ಲಿ ಕೂಡ ಒಂದು ಇಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಸ್ ಅಂತ ಇಟ್ಟಿರ್ತಾರೆ. ಎಕ್ಸಾಂಪಲ್ಗೆ ಅಂದರೆ ಮೈನಾರಿಟಿ ಹಾಸ್ಟೆಲಲ್ಲಿ 20% ಆಫ್ ಸೀಟ್ಸನ್ನು ಒಂದು BCM ಸ್ಟೂಡೆಂಟ್ಸ್ಗೆ ಮತ್ತು ಇನ್ನಿತರ ಸ್ಟೂಡೆಂಟ್ಸ್ಗೆ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನಿದಾರಲ್ಲ ಒಂದು BCM ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಸೊ ವಿದ್ಯಾರ್ಥಿಗಳು ಈ ಒಂದು ಲಾಸ್ಟ್ ಡೇಟ್ ಏನಿದೆಯಲ್ಲ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಮೈನಾರಿಟಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆಲ್ಲ ಲಾಸ್ಟ್ ಡೇಟ್ 10ನೇ ತಾರೀಕು. ಸೊ ಅಷ್ಟರ ಒಳಗಡೆ ನೀವು ಏನೊಂದು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿರಲ್ಲ, ಸೊ ಅಪ್ಲೈ ಮಾಡಿ. ಹಾಗೇನು ವಿದ್ಯಾರ್ಥಿಗಳೇ, ಈ ಒಂದು ಸೀಟ್ ಸಿಗೋದು ಕನ್ಫರ್ಮ್ ಇಲ್ಲ ಅಂತಂದು ತುಂಬ ಜನ ಕೇಳ್ತಿದ್ರು. ಸೊ ಅದು ಪ್ರಾಸೆಸ್ ಏನಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೀವು ಬೇಕಾದ್ರೆ ನಾನು ಪ್ಲೇ ಲಿಸ್ಟನ್ನು ಕೊಟ್ಟಿರ್ತೀನಿ, ಸೊ ಅದನ್ನು ಚೆಕ್ ಮಾಡ್ಕೋಬೋದು. ಯಾವ ಸಂಬಂಧ ನಿಮಗೆ ಒಂದು ಅದು ಹಾಸ್ಟೆಲ್ ಸಿಗೋದಿಲ್ಲ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಂಗಾಗಿ ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಸೊ ಒಂದು 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಷ್ಟು ಒಳಗಡೆ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ವಿದ್ಯಾರ್ಥಿಗಳೇ. ಒಂದು ಲಾಸ್ಟ್ ಡೇಟ್ ಆಗಿದ್ಮೇಲೆ ಮತ್ತೆ 1 ಇಯರ್ವರೆಗೂ ನಿಮಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬಿಡೋದಿಲ್ಲ. ಸೊ ಅಷ್ಟು ಒಳಗಡೆ ಅಪ್ಲೈ ಮಾಡಿಕೊಂಡು ಒಂದು ರಿಸಲ್ಟ್ಗಾಗಿ ವೆಯ್ಟ್ ಮಾಡಿ. ಓಕೆನಾ ವಿದ್ಯಾರ್ಥಿಗಳೇ? ಥ್ಯಾಂಕ್ ಯು.